ಹಾಯ್, ವೆಲ್ಕಮ್ ಟು ದಮಯಂತೀಸ್ ವೆಜ್ ರೆಸಿಪೀಸ್. ಅವರೆಕಾಳು ಸೀಸನ್. ಆ ಸೀಸನ್ ತಕ್ಕವಾಗಿ ಸುಮಾರಾಗಿ ರೆಸಿಪೀಸ್ನ ಮಾಡ್ಕೋಬೋದು. ಹಾಗೆ ನಾನು ನಿಮಗಿವತ್ತು ಅವರೆಕಾಳಿನಿಂದ ಸೂಪರ್ ಆಗಿರ್ತಕ್ಕಂಥ ಸಾಂಬಾರ್ ರೆಸಿಪಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಸಾಂಬಾರಂತೂ ವೆರಿ ಸಿಂಪಲ್, ಮಧ್ಯಾಹ್ನದ ಊಟಕ್ಕೆ ಒಳ್ಳೆ ರೆಸಿಪಿ. ಖಂಡಿತವಾಗ್ಲೂ ನೀವು ಈ ಸಾಂಬಾರ್ ರೆಸಿಪಿಯನ್ನು ಟ್ರೈ ಮಾಡಿ. ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂತಹ ಸಾಂಬಾರನ್ನು ನಾನು ನಿಮಗೆ ಮಾಡಿದ್ದೀನಿ. ಆ ಕಡೆ ಗಟ್ಟಿನೂ ಇರಲ್ಲ, ತೆಳುವಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸಿಂಪಲ್ ಆಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾನು ಈ ಸಾಂಬಾರ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಇದು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ಮಜಾ ತುಂಬ ಚೆನ್ನಾಗಿರುತ್ತೆ. ಒಂದೇ ರೀತಿಯಾಗಿ ಸಾಂಬಾರು ಮಾಡೋ ಬದಲು ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡೋಣ. ಬನ್ನಿ, ಕ್ವಿಕ್ಕಾಗಿ ಈ ಸಾಂಬಾರ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ನಾನಿಲ್ಲಿ ಅರ್ಧ kg ಆಗುವಷ್ಟು ಅವರೆಕಾಳನ್ನು ತಗೊಂಡಿದ್ದೀನಿ. ಇದೀಗ ಸೀಸನ್ನು. ಅವರೆಕಾಳು ಸಾಮಾನ್ಯವಾಗಿ ಚಳಿಗಾಲದಲ್ಲೇ ಬರ್ತಾ ಇರುತ್ತೆ. ಹಾಗಾಗಿ ನೀವು ಅವರೆಕಾಳನ್ನು ಸ್ವಲ್ಪ ನೋಡಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಕಾಯಿ ಚೆನ್ನಾಗಿರಬೇಕು, ಆವಾಗ ಸಾಂಬಾರು ರುಚಿಯಾಗಿರುತ್ತೆ. ಓಕೆ, ಇವಾಗ ನಾನು ಅವರೆಕಾಳನ್ನೆಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿರುವ ಕಾಳುಗಳನ್ನು ಆಯ್ದು ತಗೋತೀನಿ. ಇಲ್ಲ, ಆಲ್ಮೋಸ್ಟ್ ಎಲ್ಲ ಕಾಳುಗಳು ತುಂಬ ಚೆನ್ನಾಗಿದೆ. ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿದೆ. ನೋಡಿ, ಓಪನ್ ಮಾಡಿದಾಗ ಎಷ್ಟು ಹಸ್ರಾಗಿದೆ, ನೋಡೋಕ್ಕೇ ತುಂಬ ಚೆನ್ನಾಗಿದೆ. ಇನ್ನು ಅದರಲ್ಲಿ ಸಾಂಬಾರಂತೂ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಎಲ್ಲ ಕಾಳುಗಳನ್ನ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರ್ ಕಾಯ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಚೆನ್ನಾಗಿ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಸಾಸಿವೆ 1 ಟೀ ಸ್ಪೂನ್. ಸಾಸಿವೆ ಕಾದು ಚಟಪಟ ಅಂತ ಸೌಂಡ್ ಮಾಡ್ತಾ ಇದೆ. ಈರುಳ್ಳಿ 1 ಕಪ್ಪು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 4 ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಎಲೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. 1-2 ರಿಂದ 3 ನಿಮಿಷದವರೆಗೆ ಇದನ್ನ ಹುರಿತಾ ಬನ್ನಿ. ಬಿಡಿಸಿ ಇಟ್ಟಿರ್ತಕ್ಕಂತಹ ಅವರೆಕಾಳು 1 ಕಪ್ಪಷ್ಟು ತಗೊಂಡಿದ್ದೀನಿ ನಾನು. ಇದು ಅವರೆಕಾಳು ಬಿಡಿಸಿದ ನಂತರ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ನಾನಿಲ್ಲಿ 1 ಕಪ್ ಆಗುವಷ್ಟು ಬಳಸ್ಕೊಂಡಿದ್ದೀನಿ. ಓಕೆ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನಂತರ 1 ಕಪ್ಪು ಆಲೂಗೆಡ್ಡೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆ ಅವರೆಕಾಳು ಹಾಕ್ಕೊಂಡು ತಿಂದು ನೋಡಿ, ಮಜಾ ಸೂಪರಾಗಿರುತ್ತೆ. ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ ಈ 2 ಕಾಂಬಿನೇಷನ್. ಹಾಗೆ ನಾನು 1 ಕಪ್ಪಷ್ಟು ಬೇಳೆ, ನೆನೆಸಿಟ್ಟಿರ್ತಕ್ಕಂಥ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಓಕೆ, ಇದೊಂದು ಸ್ವಲ್ಪ ಬೇಳೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಓಕೆ, ಇದೀಗ ಫ್ರೈ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರ್ತಕ್ಕಂತಹ ಟೊಮೆಟೊ ಮೀಡಿಯಮ್ ಆಗಿದ್ದರೆ 2 ತಗೊಳ್ಳಿ, ಇಲ್ಲ ಅಂದರೆ 3 ಹಾಕ್ಕೊಳ್ಳಿ. ನಂತರ ಹರಳುಪ್ಪನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಈಗ ಕಲಿಸ್ಕೊಂಡು ಆಗಿದೆ. ಇದೀಗ ಅರಿಶಿನ ಪುಡಿ 1/4 ಟೀ ಸ್ಪೂನ್, ಸಾರಿನ ಪುಡಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀರು ಅವರೆಕಾಳು ಬೇಯೋ ಹದಕ್ಕೆ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸಪೋಸ್ ನಿಮಗೆ ಕಡಿಮೆ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಡಿ. ಉಪ್ಪೇನಾದರೂ ಬೇಕಿದ್ರೆ ಚೆಕ್ ಮಾಡಿಕೊಂಡು ಹಾಕ್ಕೋಬೋದು. ನಾನೊಂದು ಸ್ವಲ್ಪ ನೀರು ಕಡಿಮೆ ಆಯಿತು, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನಾನು ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೋತೀನಿ. ನಂತರ ಒಂದು ಸತಿ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು 3 ರಿಂದ 4 ವಿಷಲ್ ಕೂಗೋಕ್ಕೆ ಬಿಡಬೇಕು. ಸಾಮಾನ್ಯವಾಗಿ ಅವರೆಕಾಳು ಹಸಿ ಇರೋದ್ರಿಂದ 3 ವಿಷಲ್ ಬೇಕಾಗಿರಲ್ಲ. ಯಾಕಂದರೆ ನಾನು ಬೇಳೆನೂ ಜೊತೆಗೆ ನೆನೆ ಹಾಕಿರೋದ್ರಿಂದ 2 ವಿಷಲ್ ಪರ್ಫೆಕ್ಟ್ ಆಗುತ್ತೆ. ಆಲೂಗಡ್ಡೆ ಇರೋದ್ರಿಂದ 4 ವಿಷಲ್ ಆದರೆ ಕಂಪ್ಲೀಟು ಏನಾಗುತ್ತೆ, ಅದು ಬೆಂದು ಕಲಿಸ್ಕೊಬಿಡುತ್ತೆ. ಸೊ ನೀವು ನಿಮ್ಮ ಬೇಳೆನ ಹೇಗೆ ನೆನೆ ಹಾಕಿದ್ದೀರ, ನೀವು ಅಡುಗೆ ಮಾಡೋಕ್ಕೆ ಮುಂಚೆ ಬೇಳೆನ ಮೊದಲೇ ನೆನೆ ಹಾಕಿಟ್ರೆ ನೀವು ಸ್ವಲ್ಪ ವಿಷಲ್ ಕಮ್ಮಿ ಕೂಗಿಸ್ಕೋಬೋದು. ನಾನಿಲ್ಲಿ 2 ರಿಂದ 3 ವಿಷಲ್ ಹಾಕ್ಕೊಂಡು ಕೂಗಿಸ್ಕೊಂಡಿದ್ದೀನಿ. ಇದೀಗ ವಿಷಲ್ ಕೂಗಿ ಆಗಿದೆ. ನಾನಿವಾಗ ಇದನ್ನ ಸ್ಟವನ್ನು ಆಫ್ ಮಾಡಿಕೊಂಡು
ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾನಿವಾಗ ಕುಕ್ಕರ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಒಂದ್ಸತಿ ಚೆನ್ನಾಗಿ ಸ್ಪೂನ್ ಹಾಕಿ ಕಲಿಸ್ಕೊಳ್ಳಿ. ನೋಡಿ ಅವರೆಕಾಳು ಎಲ್ಲನೂ ಚೆನ್ನಾಗಿ ಬೆಂದಿದೆ. ನಂತರ ನಾನು ಒಂದು ಪಾತ್ರೆಗೆ ಸಾಂಬಾರನ್ನು ಹಾಕೋತಾ ಇದ್ದೀನಿ. ಇದು ಒಂದು 5 ನಿಮಿಷ ಕುದಿಸ್ಬೇಕು. ಹಾಗಾಗಿ ನಾನು ಸ್ಟವನ್ನು ಆನ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ. ಯಾಕಂದರೆ ಕುದೀತಾ ಸಾಂಬಾರು ಸ್ವಲ್ಪ ಗಟ್ಟಿ ಆಗುತ್ತೆ. ನಿಮಗೆ ತಿಳು ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಮ ಹದಕ್ಕೆ ಹೇಗೆ ಬೇಕು ಹಾಗೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕಲಿಸ್ಕೊಬಿಡಿ. ಕಲಿಸ್ಕೊಂಡ ನಂತರ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದು ಕುದಿಯೋಕ್ಕೆ ಬಿಡಬೇಕು. ನಾನೊಂದು 5 ನಿಮಿಷ ಆದಮೇಲೆ ನಾನು ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ. ಮಧ್ಯೆ ನೀವು ಇದು ಸೌಟ ಹಾಕಿ ತಿರುಗಿಸ್ಕೊತಾ ಇರಿ, ಚೆಕ್ ಮಾಡ್ತಾ ಬನ್ನಿ. ಓಕೆ, ಇದೀಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಇಷ್ಟು ಗಟ್ಟಿ ಸಾಕು ಅಂದರೆ ನೀವು ಸ್ಟಾಪ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೊಬಿಡಿ. ಉಪ್ಪು ಬೇಕಿದ್ದಲ್ಲಿ ಮತ್ತೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಬೋದು. ಇದೀಗ ಪರ್ಫೆಕ್ಟ್ ಆಗಿದೆ. ಇದ್ರದ್ದು ಖಾರ ರುಚಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಇದು ಹೀಗೆ ಕುದೀತಾ ಇರಲಿ. ಪಕ್ಕದಲ್ಲೇ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಪಾತ್ರೆ ಇಟ್ಬಿಟ್ಟು ಕಾಯಬೇಕು. ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಲಿ. ಎಣ್ಣೆ ಕಾದ ನಂತರ ಸಾಸಿವೆ 1 ಟೀ ಸ್ಪೂನ್. ಸಾಸಿವೆ ಕಾದು ಚಡಪಡ ಅನ್ನೋಷ್ಟರಲ್ಲಿ ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಂಗಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕುದೀತಾ ಇರುವ ಸಾಂಬಾರಿಗೆ ಹಾಕ್ರಿ. ಅದ್ಭುತವಾಗಿರ್ತಕ್ಕಂಥ ಅವರೆಕಾಳಿನ ಸಾಂಬಾರು ರೆಡಿ. ಈ ಸಾಂಬಾರು ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಾನಂತೂ ತುಂಬ ಸತಿ ಟ್ರೈ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ನೀವು ಈ ರೆಸಿಪಿಯನ್ನು ನೋಡಿಕೊಂಡು ಇವತ್ತೇ ಅವರೆಕಾಳು ಸೀಸನ್ ಆಲ್ರೆಡಿ ಬಂದಾಗಿದೆ. ಸೊ ನೀವು ಈ ಅವರೆಕಾಳನ್ನ ತಂದು ಈ ರೀತಿಯಾಗಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಗಿತ್ತು ಈ ರೆಸಿಪಿ ಅಂತ ತಿಳಿಸಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಈ ಅವರೆಕಾಳಿನಿಂದ ತುಂಬ ರೀತಿಯಾದ ರೆಸಿಪೀಸನ್ನು ಮಾಡ್ಬೋದು. ನನ್ನ ವಿಡಿಯೋದಲ್ಲಿ ಅವರೆಕಾಳಿನ ರೆಸಿಪೀಸ್ನ ಹಾಕ್ತಾ ಇರ್ತೀನಿ. ನೀವು ಖಂಡಿತವಾಗ್ಲೂ ನೋಡಿಕೊಂಡು ಹಾಗೆ ಎಲ್ಲ ರೆಸಿಪೀಸ್ನ ಟ್ರೈ ಮಾಡಿ. ಇನ್ನು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.